ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟ ಮಿತಿ ಮೀರಿ ಹೋಗ್ಬಿಟ್ಟಿದೆ. ಕಡಿವಾಣ ವಿಚಾರದಲ್ಲಿ ಸರ್ಕಾರಕ್ಕೆ ಒಂದು ತಲೆನೋವು ಬಂದಿದೆ. ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕೋದು ಅಂದ್ಕೊಂಡಷ್ಟು ಸುಲಭವಲ್ಲ. ಸುಗ್ರೀವಾಜ್ಞೆಯನ್ನ ಹೊರಡಿಸ್ಬಿಡ್ತಾರೆ, ಶಿಕ್ಷೆ ಆಗುತ್ತೆ, ದಂಡವನ್ನ ಕಟ್ಟಬೇಕಾಗುತ್ತೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಸಾಲ ತಗೊಂಡವ್ರ ಹತ್ರ ಹೋಗ್ಬಿಟ್ಟು ಇವರು ಕಿರುಕುಳವನ್ನ ಮಾಡಿದ್ರೆ ಇಂಥದ್ದೆಲ್ಲ ಚರ್ಚೆಗಳು ನಡೀತಾ ಇತ್ತಲ್ಲ. ಬಟ್ ಅವ್ರಿಗೆ ಕಡಿವಾಣ ಹಾಕೋದು ಅಷ್ಟು ಸುಲಭ ಅಲ್ಲ. ಕಾರಣ ಏನು? RBI ಅಡಿಯಲ್ಲಿ ಬರ್ತಾವೆ ಈ ಮೈಕ್ರೋ ಫೈನಾನ್ಸ್ಗಳು. ಸಾಲ ವಸೂಲಿ ವಿಚಾರದಲ್ಲಿ RBI ಗೈಡ್ಲೈನ್ಸ್ ಇದೆ. ಸುಗ್ರೀವಾಜ್ಞೆ ಜಾರಿ ಬಗ್ಗೆ ಸದ್ಯಕ್ಕೆ ಸರ್ಕಾರದಿಂದ ಕೂಲಂಕಷ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರವೇ ಈ ವಿಚಾರದಲ್ಲಿ ಕಾಯ್ದೆಯನ್ನ ತರಬೇಕಾಗುತ್ತೆ. ಕಡಿವಾಣ ಹಾಕುವಂತ ಪರಮಾಧಿಕಾರ ಈ ವಿಷಯದಲ್ಲಿ ರಾಜ್ಯಗಳಿಗೆ ಇಲ್ಲ. ಆರ್ಥಿಕ ಇಲಾಖೆಯಿಂದ ಸರ್ಕಾರಕ್ಕೆ ಈ ಮಾಹಿತಿಯನ್ನ ನೀಡಲಾಗಿದೆ. ಸುಗ್ರೀವಾಜ್ಞೆಗೆ ಸರ್ಕಾರ ಮುಂದಾಗಿತ್ತು. ನಿನ್ನೆ ಆಲ್ಮೋಸ್ಟ್ ಆ ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗುತ್ತೆ ಅಂತೆಲ್ಲ ಚರ್ಚೆಗಳು ನಡೀತಾ ಇತ್ತು. ಆದರೆ ಆರ್ಥಿಕ ಇಲಾಖೆನೇ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದೆ. ಈಗ ಈ ಮೈಕ್ರೋ ಫೈನಾನ್ಸ್ಗಳು RBI ಅಡಿ ಬರೋದ್ರಿಂದ ಈ ಸಾಲ ವಸೂಲಿಯಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಆಲ್ರೆಡಿ ಇರೋದ್ರಿಂದ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ. ಈ ಪರಮಾಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲ ಅಂತ ಗೊತ್ತಾದ ಮೇಲೆ ಮುಂದೆ ಕಾನೂನು ರೀತಿಯಲ್ಲಿ ಹಾಗಾದ್ರೆ ಯಾವ ತರ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸದ್ಯಕ್ಕೆ ಸರ್ಕಾರ ಒಂದಿಷ್ಟು ಕಾನೂನು ತಜ್ಞರ ಮೊರೆ ಹೋಗಿದೆ, ಜೊತೆಗೆ ಆರ್ಥಿಕ ಇಲಾಖೆಯ ಮೊರೆ ಹೋಗಿದೆ. ಅವರೊಂದಿಷ್ಟು ಸಲಹೆ ಸೂಚನೆ ಏನೇನು ಕೊಡ್ತಾ ಇದ್ದಾರೆ ಅದನ್ನ ಫಾಲೋ ಮಾಡೋದಕ್ಕೆ ಸದ್ಯಕ್ಕೆ ಸರ್ಕಾರ ಮುಂದಾಗಿದೆ. ಮತ್ತೆ ಈ ಬಗ್ಗೆ ನಿರಂತರವಾಗಿ ನ್ಯೂಸ್ 18 ನಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಲೇ ಇದ್ದೀವಿ. ಸುಗ್ರೀವಾಜ್ಞೆ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈ ಬಗ್ಗೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಯಿತು. ಸುದೀರ್ಘವಾಗಿ ಚರ್ಚೆ ಆಯಿತು. ತಾಂತ್ರಿಕ ಹಾಗೇನೆ ಕಾನೂನು ಅಡೆತಡೆಗಳು ಆಗದ ರೀತಿಯಲ್ಲಿ ಸರ್ಕಾರದ ಕಡೆಯಿಂದ ಚರ್ಚೆಯನ್ನ ಮಾಡಿದ್ದಾರೆ. ಈಗ ಬಲಿಷ್ಠ ಕಾನೂನು ಜಾರಿ ಹೊಣೆ ಸಿಎಂ ಹೆಗಲಿಗಿದೆ. ಅಧಿಕಾರಿಗಳ ತಂಡವನ್ನ ರಚನೆ ಮಾಡಿದ್ದಾರೆ ಸಿಎಂ. ಕಾನೂನು ಹಾಗೇನೆ ತಾಂತ್ರಿಕ ಲೋಪಗಳು ಈ ವಿಷಯದಲ್ಲಿ ಎಲ್ಲೂ ಆಗದ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಆತರ ಅಡೆತಡೆಗಳು ಯಾವುದೇ ಇರಲಿಲ್ಲ ಅಂದ್ರೆ RBI ಗೈಡ್ಲೈನ್ಸ್ ಎಲ್ಲ ಇಲ್ಲ ಅಂತ ಅಂದಿದ್ರೆ ನಿನ್ನೆನೆ ಸುಗ್ರೀವಾಜ್ಞೆಯನ್ನ ಸರ್ಕಾರ ತಂದು ಬಿಡ್ತಾ ಇತ್ತು, ಯಾವುದೇ ಮುಲಾಜಿಲ್ಲದ ರೀತಿಯಲ್ಲಿ. ಆದ್ರೆ ಒಂದಿಷ್ಟು ಅಡೆತಡೆಗಳು ಕಾನೂನಲ್ಲೇ ಈಗ ಇರೋದ್ರಿಂದ ಈಗ ಬಲಿಷ್ಠ ಕಾನೂನು ಏನ್ ತರಬಹುದು ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಒಂದು ಜವಾಬ್ದಾರಿಯನ್ನ ಸಿದ್ದರಾಮಯ್ಯ ಅವರು ಒಪ್ಪಿಸ್ಬಿಟ್ಟಿದ್ದಾರೆ. ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿ ಈ ಮೈಕ್ರೋ ಕಿರಿಕ್ ಬಗ್ಗೆ, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳದ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹೆಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಸುಗ್ರೀವಾಜ್ಞೆ ನೆನ್ನೆನೆ ಹೊರಡಿಸ್ಬಿಡ್ತಾರೆ ಅಂತ ಹೇಳಿ ನಿರೀಕ್ಷೆಗಳಿತ್ತು. ಆದ್ರೆ ಒಂದಿಷ್ಟು ಕಾನೂನಿನ ಅಡೆತಡೆಗಳು ಇದೆ. ಆ ಕಾನೂನಿನ ಅಡೆತಡೆಗಳಿಗೇನು ಸಿದ್ದರಾಮಯ್ಯ ಅವರ ಇವಾಗ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ ಮೇಲೆ ಯಾವ ತೀರ್ಮಾನಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯನವರು? ಸಿದ್ದರಾಮಯ್ಯನವರು ಯಾವ ತೀರ್ಮಾನಕ್ಕೆ ಬಂದಿದ್ದಾರೆ ಅಂದ್ರೆ ಅಧಿಕಾರಿಗಳ ಮೇಲೆ ಹಾಕಿದ್ದಾರೆ. ಅಧಿಕಾರಿಗಳು ನೀವು ಒಂದು ತೀರ್ಮಾನಕ್ಕೆ ಬಂದು ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಡಿ, ಆ ಬಳಿಕ ನಾವು ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಅನ್ನುವಂತ ಮಾತನ್ನ ನಿನ್ನೆ ಹಿರಿಯ ಸಚಿವರ ಸಭೆಯಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ವರ್ಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದಾಗಿ ಸಾಕಷ್ಟು ಸಾವು ನೋವುಗಳು ಆಗ್ತಾ ಇರ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಸಾಕಷ್ಟು ರೀತಿಯಲ್ಲಿ ಒಂದ್ ರೀತಿ ಟಾರ್ಚರ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಮೇಲೂ ಕೂಡ ಸಾಕಷ್ಟು ಒತ್ತಡ ಇದೆ. ಆದ್ರೆ ಅಷ್ಟೇ ಪ್ರಮಾಣದಲ್ಲೂ ಕೂಡ ಸರ್ಕಾರಕ್ಕೆ ಒಂದ್ ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯೂ ಕೂಡ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇದೊಂದ್ ರೀತಿ ಸಾಲ ಕೊಟ್ಟವರು ಮತ್ತೆ ಸಾಲ ಪಡೆದವರ ನಡುವಿನ ವ್ಯಾಜ್ಯ. ಈ ಹಂತದಲ್ಲಿ RBI ಗೈಡ್ಲೈನ್ಸ್ ಪ್ರಕಾರ ಸರ್ಕಾರ ಮಧ್ಯಪ್ರವೇಶ ಮಾಡಬಹುದಾ ಅನ್ನುವಂತ ನಿಟ್ಟಲ್ಲಿ ಒಂದ್ ವೇಳೆ ಮಧ್ಯಪ್ರವೇಶ ಮಾಡಿದ್ರೆ ಏನಾದ್ರೂ ಕೋರ್ಟ್ನ ಕೆಂಗಣ್ಣಿಗೆ ಗುರಿ ಆಗ್ಬೋದಾ? ಮತ್ತೊಂದ್ ಕಡೆಯಾಗಿ ಏನು ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನಿದಾವೆ ಅವು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೋರ್ಟ್ ಮೊರೆ ಹೋಗಿ ಸ್ಟೇ ತರುವಂತ ಒಂದು ಸಾಧ್ಯತೆಗಳಿದಾವೆ. ಈ ಹಂತದಲ್ಲಿ ನಾವು ಒಂದ್ ವೇಳೆ ಏನಾದ್ರೂ ಈ ಒಂದು ಮಸೂದೆಯನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದ್ರೆ ಅದು ಸರ್ಕಾರಕ್ಕೆ ಹಿನ್ನಡೆ ಆಗ್ಬೋದು. ಈ ಹಂತದಲ್ಲಿ ಅಳದು ತೂಗಿ ಯಾವುದೇ ಕಾರಣಕ್ಕೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಸ್ಟೇ ಸಿಗದಂತ ರೀತಿಯಲ್ಲಿ ಒಂದ್ ರೀತಿ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತ ನಿಟ್ಟಲ್ಲಿ ಕಾನೂನನ್ನ ಜಾರಿಗೆ ತರಬೇಕು ಅನ್ನುವಂತ ನಿಟ್ಟಲ್ಲಿ ಎಚ್ಚೆತ್ತುಕೊಂಡಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವಲ್ಪ ದಿವಸ ತಡವಾದ್ರೂ ಪರವಾಗಿಲ್ಲ ಈ ಒಂದು ಕಾನೂನನ್ನ ಜಾರಿಗೆ ತರಬೇಕು ಅನ್ನುವಂತ ನಿಟ್ಟಲ್ಲಿ ಅಧಿಕಾರಿಗಳ ಮೇಲೆ ಜವಾಬ್ದಾರಿಯನ್ನ ಹಾಕಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಡಿವಾಣ ಹಾಕೋದಕ್ಕೆ ಅಷ್ಟು ಸುಲಭದ ಮಾತಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಆರ್ಥಿಕ ಇಲಾಖೆ ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಸುಗ್ರೀವಾಜ್ಞೆ ಮೂಲಕ ಈ ಒಂದು ಕಾನೂನನ್ನ ಜಾರಿಗೆ ತಂದ್ರೆ ಅದು ನಾಳೆ ನಾಡದ್ರಲ್ಲಿ ಏನಾದ್ರೂ ಅವ್ರು ಕೋರ್ಟ್ ಮೆಟ್ಟಿಲು ಹಿಡಿದ್ರೆ ಸಹಜವಾಗಿ ಇದೊಂದ್ ರೀತಿ ಅಷ್ಟೇ ಅಂದ್ರೆ RBI ನಿಬಂಧನೆ ಅವರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲವನ್ನ ಕೊಟ್ಟಿರ್ತಾರೆ. ಸೊ ಒಂದ್ ಕಡೆಯಾಗಿ ಒತ್ತಡವನ್ನ ಏರ್ತಾರೆ ಅನ್ನುವಂತ ನಿಟ್ಟಲ್ಲಿ ಸಾಕಷ್ಟು ಷರತ್ತುಗಳನ್ನ ಹಾಕಿರ್ತಾರೆ. ಹೌದು, ನಾವು ಸಾಲ ಕೊಡ್ಬೇಕಾದ್ರೆ ಷರತ್ತುಗಳನ್ನ ಹಾಕಿದ್ವು, ಅವ್ರ ಷರತ್ತುಗಳನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಒತ್ತಡವನ್ನ ಹಾಕಿದೀವಿ ಅನ್ನೋ ಮಾತನ್ನ ಕೋರ್ಟ್ಗೆ ಮನವರಿಕೆ ಮಾಡ್ಕೊಟ್ಟಿದೆ.
ಸಿಗುವಂತ ಒಂದು ಸಾಧ್ಯತೆಗಳಿದೆ. ಇದು ಒಂದ್ ಕಡೆ ಆದ್ರೆ, ಇನ್ನ ಅನಧಿಕೃತ ಮೈಕ್ರೋ ಫೈನಾನ್ಸ್ ಕಂಪನಿಗಳವೇನಿದ್ದಾವೆ ಅವಕ್ಕೆ ಆ ಕಂಪನಿಗಳಿಗೂ ಕೂಡ ನಾವು ಹೊಸ ಮಸೂದೆಯನ್ನ ಜಾರಿಗೆ ತಂದ್ರೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು. ಈ ನಿಟ್ಟಲ್ಲಿ ಅನಧಿಕೃತ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೂಡ ಕಡಿವಾಣ ಹಾಕ್ಬೇಕು ಅನ್ನುವಂತ ನಿಟ್ಟಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅನ್ನ, ಅಂದ್ರೆ ಒಂದೇ ಬಾರಿಗೆ ಪಾವತಿ ಮಾಡುವಂತ ಒಂದು ವ್ಯವಸ್ಥೆಯನ್ನ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತ ನಿಟ್ಟಲ್ಲಿ ಒಂದು ಪ್ರಸ್ತಾವನೆ ಕೂಡ ಸರ್ಕಾರದ ಮುಂದಿರ್ತಕ್ಕಂಥ ಹಿನ್ನೆಲೆ ಅದನ್ನು ಕೂಡ ಜಾರಿಗೊಳಿಸಬೇಕು. ಈ ಎಲ್ಲಾ ಸಾಧಕ ಬಾಧಕಗಳ ಆಧಾರದ ಮೇಲೆ ಅಧಿಕಾರಿಗಳು ಕೂಲಂಕುಷವಾಗಿ ಯಾವುದೇ ರೀತಿಯಾದಂತ ಕಾನೂನಿನ ಅಡ್ಡಿ ಆಗದಂತೆ ಒಂದು ಮಸೂದೆಯನ್ನ ರೆಡಿ ಮಾಡ್ಕೊಂಡ್ ಬನ್ನಿ, ನಿಯಮಗಳನ್ನ ರೂಪಿಸ್ಕೊಂಡು ಬನ್ನಿ ಅನ್ನುವಂತ ನಿಟ್ಟಲ್ಲಿ ನಿನ್ನೆ ಹಿರಿಯ ಸಚಿವರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸ್ಕಸ್ ಮಾಡುವಂತ ಸಂದರ್ಭದಲ್ಲಿ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಹಿರಿಯ ಅಧಿಕಾರಿಗಳು ಕೊಡುವಂತ ಒಂದು ಆಧಾರದ ಮೇಲೆ ಈ ಒಂದು ಮಸೂದೆ ಜಾರಿ ಆಗುವಂತ ಒಂದು ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕಂತೂ ಕೂಡ ಈ ಒಂದು ಸುಗ್ರೀವಾಜ್ಞೆ ಜಾರಿ ಆಗುವಂತ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಅಂತ ಕೇಳಿ ಬಂದಿರ್ತಕ್ಕಂಥ ಒಂದು ಮಾಹಿತಿ ಶರ್ಮಿತಾ. ಥ್ಯಾಂಕ್ ಯು ತಿಮ್ಮೇಗೌಡರು ತಮ್ಮ ಇನ್ಫಾರ್ಮೇಶನ್ಗೆ.